ITI ಓದಿ ಸೊ ಹೈನುಗಾರಿಕೆನೆ ಮಾಡಬೇಕು ಅಂತ ಏನು ಸರ್ ನಿಮ್ಗೆ? ಸರ್ ITI ಓದಿ ಹೈನುಗಾರಿಕೆನೆ ಮಾಡ್ಬೇಕು ಅಂತ ಏನಿರ್ಲಿಲ್ಲ ನಮಗೆ. ಹೊರಗಡೆ ಬೆಂಗಳೂರು ಸೈಡ್ ಕೆಲ್ಸಕ್ಕೆ ಹೋಗಿದ್ದು. ಕೆಲ್ಸಕ್ಕೆ ಹೋಗಿದಾಗ ರಜಾ ಕೇಳ್ಬೇಕು ಅಂದ್ರೂ ಕೈ ಚಾಚಬೇಕಿತ್ತು, ಸಂಬಳ ಕೇಳ್ಬೇಕು ಅಂದ್ರೂ ಕೈ ಚಾಚಬೇಕಿತ್ತು. ಈಗ ಸಂಬಳಕ್ಕೆ ನಾವ್ ಮಾಡಿದೀವಿ ಕೂಲಿನ ಕೈ ಚಾಚೋಣ. ಈಗ ಊರಲ್ಲಿ ಹುಷಾರಿರೋಲ್ಲ ಅಪ್ಪ ಅಮ್ಮಂಗೆ, ಅವಾಗ ಏನಾರು ಅರ್ಜೆಂಟ್ ಬರ್ಬೇಕು ಎಮರ್ಜೆನ್ಸಿ ಅಂದ್ರೂ ರಜಾ ಕೊಡ್ತಿರ್ಲಿಲ್ಲ. ಅವಾಗ ಮನ್ಸಿಗೆ ಬೇಜಾರಾಗ್ಬಿಡೋದು. ಈಗ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಹೋಗಕ್ಕಾಗ್ದಾರೆ ಕೆಲ್ಸನ ಎಷ್ಟು ದುಡಿದ್ರೇನು 50,000 ಲಕ್ಷ ದುಡಿದ್ರು ಅಷ್ಟೇ ಅಂದ್ಬಿಟ್ಟು ಅಲ್ಲಿಂದ ಬಂದು ಈಗ ನಮ್ಮ ಅಪ್ಪ ಅಮ್ಮನು ಹಸ್ಕೊಳ್ ಮಾಡೋದ್ಕೊಳ್ಳೋದಕ್ಕೂ ಕಷ್ಟ ಹೊರಗಡೆ ಕೆಲ್ಸಕ್ಕೆ ಹೋಗೋರು. ನಮ್ ಮೇನ್ ಇದ್ದಿದ್ದು ನಮ್ಮ ಅಪ್ಪ ಅಮ್ಮನ ಮನೆ ತವಲೆ ಇರಿಸ್ಬೇಕು, ಅವ್ರನ್ನ ಮನೆ ಹತ್ರನೇ ನೋಡ್ಕೊಬೇಕು, ನಾವು ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಕಳಿಸ್ಬಾರ್ದು ಅನ್ನೋದೊಂದಿತ್ತು ಮೇನ್ ಅಲ್ಲಿ ತಾಟು. ಅದ್ರಿಂದ ಹಸ್ಗಳನ್ನ ಮಾಡ್ಕೊಂಡು ಏನು ಹಾಲು ಪೇಮೆಂಟ್ ಎಷ್ಟ್ ಬಂದ್ರು ನಮ್ಮ ಅಪ್ಪ ಅವ್ರ ಅಕೌಂಟ್ಗೆ ಹೋಗೋದು. ಈಗ ಬೇರೆ ವ್ಯವಹಾರ ಮಾಡ್ತೀವಿ ಅಂದ್ರೆ ಅವ್ರ ಅಕೌಂಟ್ ಮುಖಾಂತರನೇ ನಮಗ್ ಬರೋದು. ಸರ್ ಯಾವ ತರ ಇಂಟ್ರೆಸ್ಟ್ ಬರ್ತದೆ ಮತ್ತೆ ಯಾವ ತರ ಕಲ್ತ್ಕೊಂಡ್ರಿ ಸರ್ ಇದು ಹೈನುಗಾರಿಕೆ ಇದ್ರಲ್ಲಿ? ಸರ್ ಇದನ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದ್ದು ನನ್ಗೆ SLC ಫೇಲ್ ಆಗ್ಬಿಟ್ಟಿದೆ ಸರ್. ನಾನು SLC ಫೇಲ್ ಆಗಿ ಸುಮ್ನೆ ನಡ್ಕೊಂಡ್ ಬರ್ತಾ ಇದ್ದು. ಫೇಲ್ ಆಗಿರೋ ವಿಚಾರ ಗೊತ್ತಾಗ್ಬಿಟ್ರು ಸಂಬಂಧಿಕರು ಹೆಂಗೋ ಫೇಲ್, ಅವ್ರ ಹತ್ರ ಒಂದ್ 4 ಹಸುಗಳಿದ್ದು ಅವಾಗ. ಹಂಗೂ ಫೇಲ್ ಆಗಿದೆ ಹಿಂಗೂ ಫೇಲ್ ಆಗಿದ್ಯಾ, 3 ಹಸುಗಳು ಕೊಡ್ತೀನಿ ಇಟ್ಕೊಂಡೋಗ್ಬಿಟ್ಟು 1 ವರ್ಷ ಹಾಲ ನನ್ನ ಹೆಸರಿಗೆ ಹಾಕು, ತೆಪ್ಪೆ ಮತ್ತೆ ಹಸ ನೀನ್ ಮಾಡಿಕೋ ಅಂತ ಹೇಳಿದ್ರು. ಅವಾಗ ಒಂಥರ ಹುಚ್ಚತ್ತಂಗ ಆಗ್ಬಿಡ್ತು ಸರ್. ಫಸ್ಟ್ ಒಂದ್ ನಾಟಿ ಕ್ರಾಸ್ ಎಲ್ಲ ಆಗ್ತಿದ್ದು, ಅವಾಗ ಹಂಗ ಅಂದ್ರು. ಹಿಂಗ್ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಹೋಗಿ ನಮ್ಮ ಅಪ್ಪ ಅವ್ರ ಹತ್ರ ಹೇಳ್ದೆ. ನಾನು SLC ಫೇಲ್ ಆದಾಗ ಯಾರ ಅಷ್ಟೇನ್ ಮಾತಾಡ್ತಿರ್ಲಿಲ್ಲ, ಸಂಬಂಧಿಕರಾಗ್ಲಿ ಮನೆಯವರಾಗ್ಲಿ. ನಮ್ಮ ಅಪ್ಪ ಬಿಟ್ರೆ ಯಾರೋ ಕೇರ್ನೆ ಮಾಡ್ತಿರ್ಲಿಲ್ಲ. ನಾನು ಫೇಲ್ ಆದ, ಇವ್ನ್ ಕೆರಿಯರ್ ಮುಗೀತು ಇಲ್ಗೇನೆ ಅನ್ನೋರು. ಅವ್ರು ಹಂಗ ಅಂದ್ರು. 3 ಹಸುಗಳು ಇಟ್ಕೊಂಡೋಗು, ಹಾಲ್ ಕರ್ದ್ ನನ್ನ ಹೆಸ್ರಿಗೆ ಹಾಕು, ವರ್ಷ ಪೂರವ ಹಸುಗಳು ನಿಮ್ಗೆ ಉಳ್ಕತವೆ, ತಿಪ್ಪೆ ದುಡ್ಡು ಉಳ್ಕತದೆ, ಮೇಂಟೈನ್ ಮಾಡ್ಕೊಳಪ್ಪ ಅಂದ್ಬಿಟ್ಟು ಹೇಳಿದ್ರು. ಇನ್ನೊಂದ್ 4-5 ದಿನ ಹೊತ್ತಿಗೆ 2 ಹಸುನು ತಂದು ಸರ್. ಅವ್ರಿಗೆ ಚಾಲೆಂಜ್ ಮಾಡ್ಬೇಕು, ಅವ್ರಕ್ಕಿಂತ ಹೆಚ್ಚಾಗಿ ಹಾಲ್ ಹಾಕ್ಬೇಕು ಅಂದ್ಬಿಟ್ಟು ತಂದು ಮೇಂಟೈನ್ ಮಾಡ್ತಾ ಇದ್ದೋ. 2ರಿಂದ 4 ಅದು, 4ರಿಂದ 6 ಅದು, 6ರಿಂದ 8 ಮಾಡಿದ್ದು. ಆಮೇಲೆ ಮತ್ತೆ ಫುಲ್ಲು ಇದಾಗೋಯ್ತು ಸರ್. ಕಾಲ್ಬೈಜರ ಬಂದಿ ಅಂದ್ರೆ ಯಾವ ತರ ಮೇಂಟೈನ್ ಮಾಡ್ಬೇಕು ಏನು ಅಂತ ಗೊತ್ತಾಗ್ದಾನೆ ಹಸುಗಳೆಲ್ಲ ಲ್ಯಾಪ್ಸ್ ಆಗ್ಬಿಟ್ಟು. ಅವಾಗ ಇನ್ನು ಹೊಸದು ನೋಡ್ಕೊಳಕ್ ಯಾವ ತರ ಅಂತ ಇನ್ನು ಹೊಸದು ಅಂದ್ರೆ ಗೊತ್ತಿರ್ಲಿಲ್ಲ, ಯಾರು ಹೇಳ್ಕೊಡೋ ಅಂತಾರ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇರೋರು ಅಕ್ಕಪಕ್ಕ ಯಾರೇ ಇರ್ಲಿಲ್ಲ, ಇದ್ರೂನು ಹೇಳ್ಕೊಡ್ತಿರ್ಲಿಲ್ಲ ನಮಗೆ. ಈಗ ಮಾಡವನೇ ಅನ್ನೋ ಹೊಟ್ಟೆ ಕಿಚ್ಕೋ ಇಲ್ಲ ಮಾಡ್ಬಿಟ್ಟ ಅನ್ನೋದಕ್ಕೂ ಹೇಳ್ಕೊಡ್ತಿರ್ಲಿಲ್ಲ. ಹಂಗಾಗಿ ನೀವೇ ತಂದು ನೀವೇ ಅನುಭವ ಮಾಡ್ಕೊಂಡಿದ್ದೀರಿ. ನಾವು ಒಂದ್ಸಲ ಅನುಭವಿಸಿದ್ಮೇಲೆ ಅದ್ರ ಅನುಭವ ಏನು ಅನ್ನೋದು ಗೊತ್ತಾಗೋದು. ಒಂದ್ಸಲ ಎಡ್ಗಿದ್ರೆ ಯಾವ ತರ ನಡಿಬೇಕು ಅಂತ ಗೊತ್ತಾಗತ್ತೆ ಅಂದ್ರಲ್ಲ, ಆ ತರ ಆಯ್ತು ನಮ್ಗ. ಅವಾಗ ಫುಲ್ ಲಾಸ್ ಆಗೋಗ್ಬಿಟ್ಟು ಅಂದ್ಬಿಟ್ಟು ಸುಮ್ನಾಗಿ ಆಮೇಲೆ ಬೆಂಗಳೂರಲ್ಲಿ 1 2 ವರ್ಷ 3 ವರ್ಷ ದುಡ್ದು ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಕ್ ಶುರು ಆಗ್ಬಿಟ್ಟು. ಮನೆಯಲ್ಲಿ ಹುಷಾರಿಲ್ದೇ ಇರೋದು, ನಾವ್ ಅಲ್ಲಿರೋದು, ಹೊರಗಡೆ ಇರೋದು ಎಲ್ಲ ಇದಾಗ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದು ಮತ್ತೆ ರೀಸ್ಟಾರ್ಟ್ ಮಾಡೋದು ಮಾಡ್ಬೇಕು ಅಂದ್ಬಿಟ್ಟು 2 3 ಹಿಂಗ್ ತಂದಿ ಇವಾಗ 32 ಇದೆ. ವ್ಯಾಪಾರ ಮಾಡಕ್ 6 ಮಾಡಿಕೊಂತೀವಿ. ಇನ್ನ ಪ್ರೆಸೆಂಟ್ ಕರುಗಳು ಎಲ್ಲ ಸೇರಿ 28 ಮನೇಲಿದೆ ಮಾತ್ರ. ಯಾರು ಬಂದ್ರು ಕೂಡ ವ್ಯಾಪಾರ ಮಾಡ್ತೀವಿ ಸರ್. ಬಂದ್ರೆ ಈಗ ಮೋಸ ಮಾಡ್ಬೇಕು ಅನ್ನೋದೇನಿಲ್ಲ. ಇವಾಗ ತಂದ್ರೆ ನಮ್ಮ ಮನೆಗೆ ಅಂತ ತಂದಿರ್ತೀವಿ, ಈಗ ಬಂದ್ರೆ ಇಲ್ಲ ಅನ್ಬೇಕಲ್ಲ ಅನ್ಬಿಟ್ಟು ವ್ಯಾಪಾರ ಮಾಡಕ್ಕೆ ಅಂತ 6 ಮಾಡಿಕೊಂಡಿರ್ತೀವಿ. ಅಂದ್ರೆ ವೀಕ್ ಆಗಿರೋದು, ಈಗ ಚೆನ್ನಾಗಿಲ್ದೇ ಇರೋದೇ ಅಂತಂದು ವ್ಯಾಪಾರ ಮಾಡಿದ್ರು ಈಗ ಹೋದ್ರು ಹೋಗ್ಬೋದು, ಇದ್ರೆ ಇರ್ಬೋದು. ಇದ್ರೆ ನಮ್ಮ ಮನೇಲಿ ಇರ್ಬೇಕು ಅನ್ನೋ ಇದ್ರ ಮೇಲೆ ತರ್ತೀವಿ ಅಷ್ಟೇ. ಸರ್ ಓವರ್ ಆಲ್ ಎಷ್ಟು ಖರ್ಚಾಗುತ್ತೆ ಸರ್? ಇವಾಗ ಇನ್ಶೂರೆನ್ಸ್ ಆಗಿರ್ಬೋದು, ಫೀಡ್ಸ್ ಆಗಿರ್ಬೋದು. ಇವಾಗ ನಮಗೆ 15 ದಿನಕ್ಕೆ ಫೀಡ್ ಬಂದು 75,000ದಿಂದ 80,000 ಫೀಡ್ ಕಾಸ್ಟ್ ಹೋಗುತ್ತೆ. ಮೇವು 1 ತಿಂಗಳಿಗೆ 50,000 ಖರ್ಚಾಗುತ್ತೆ ಸರ್. ಅಲ್ಲಿಗೆ 1,30,000 ಖರ್ಚಾಗುತ್ತೆ. 1 ಪೇಮೆಂಟ್ ಹೋಗುತ್ತೆ ಸರ್. ಹೆಂಗ್ 1 ತಿಂಗಳಲ್ಲಿ 1 ಪೇಮೆಂಟ್ ಹೋಗುತ್ತೆ, ಇನ್ನೊಂದು ಪೇಮೆಂಟ್ ಉಳ್ಕೊಳ್ಳುತ್ತೆ. 15 ದಿನದ ಪೇಮೆಂಟ್ ಹೋಗುತ್ತೆ. ಸೊ ಏನಿಲ್ಲ ಅಂದ್ರೂ ಇವಾಗ 1 ತಿಂಗಳು 2 ಪೇಮೆಂಟ್ ಹೋದ್ರು ನಮಗೆ ಸಹಾಯಧನ ಮತ್ತೆ ತಿಪ್ಪೆ ದುಡ್ಡು ಉಳ್ಕೊಳ್ಳೋದು. ಏನಿಲ್ಲ ಅಂದ್ರು ಮಿನಿಮಮ್ 2 ಪೇಮೆಂಟ್ ತಿಂಗಳಲ್ಲಿ ಏನು ಆದಾಯನೇ ಇಲ್ಲ ಅಂದ್ರು ನಮಗೆ ಸಹಾಯಧನ ಮತ್ತೆ ತಿಪ್ಪೆ ದುಡ್ಡು. ಸೊ ಇವಾಗ ನೀವ್ ಹೇಳಿದ ಲೆಕ್ಕ ನೋಡಿದ್ರೆ ಈಗ ಪ್ರೈವೇಟ್ ಕಂಪ್ನಿಗೆ ಹೋದ್ರೆ 15ರಿಂದ 20,000 ಕೊಟ್ರು ತಿಂಗಳೆಲ್ಲ ಅವ್ರಿಗೆ 10 ಅವರ್ ದುಡಿದ್ರು ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಮತ್ತೆ ನೆಮ್ಮದಿ ಇರಲ್ಲ. ನೆಮ್ಮದಿ ಅನ್ನೋದಿರ್ಬೇಕು ಸರ್. ನಾವ್ ಏನೇ ಕೆಲಸ ಮಾಡಿದ್ರು ನೆಮ್ಮದಿ ಅನ್ನೋದಿರ್ಬೇಕು. ಸೊ ನಾವು 10,000 ದುಡಿತಾ ಇದೀವಿ ಅಂದ್ರೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ನೀವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಸೆಟ್ ಹೊಡೆದು ಸೊ ನೀವು ತಿಂಗಳಿಗೆ 1 ಲಕ್ಷದವರೆಗೂ ಬಿಲ್ ತಗೊಂತೀರಾ, ಮತ್ತೆ ಆದಾಯನೂ ಇದೆ 1.5 ಲಕ್ಷದವರೆಗೂ ಲಾಭ ಇದೆ. ಸೊ ಇದೊಂದು ಕಿವಿ ಮಾತು ಹೇಳ್ತೀರಾ ನೀವು?
ಸರ್ ಹೊರ್ಗಡೆ ನೀವು ಮಾಡೋದ್ರಿಂದ ಲಾಭ ಐತೆ ಏನೋ ಅಂತ ನನ್ಗೆ ಗೊತ್ತಿಲ್ಲ. ನಾವು ಹೊರ್ಗಡೆ ಇದ್ದು ನೆಮ್ಮದಿ ಸಿಗ್ಲಿಲ್ಲ ಅಂತ ಬಂದ್ ಮಾಡ್ಕೊಂಡಿದ್ದು. ನಿಮ್ ಇಚ್ಛಾನುಸಾರ ನೀವು ಹೊಸ್ದಾಗ್ ಮಾಡ್ತೀನಿ ಅನ್ನೋದಾರ ನಿಮ್ ಇಚ್ಛಾನುಸಾರ. ನೀವು ಲಾಭ ಮಾಡ್ಬೇಕು ಅಂದ್ರೆ ಫಸ್ಟ್ ತಕೊಂಡಿ ಹಸುಗಳನ್ನ ಯಾವ ತರ ಮೇಂಟೈನ್ ಮಾಡ್ಬೇಕು ಏನು ಅಂತ 1-2 ತಗೊಂಡ್ ನೋಡಿ. ಸೊ ಮೇವೆಲ್ಲ ಸೈಲೇಜ್ ಮತ್ತನ ಅಥವಾ ಇದು ನೇಪಿಯರ್ ಏನಾದ್ರು ಇದೆ ಸರ್? ಇಲ್ಲ ಸರ್, ನಾವು ನೇಪಿಯರ್ ಯೂಸ್ ಮಾಡಲ್ಲ. ನೇಪಿಯರ್ ಸೈಲೇಜು ಜೋಳ ತಂದು ಸೈಲೇಜ್ ಮಾಡ್ಕೊಂತೀವಿ. ಹಸಿಮೇವ್ ಹಾಕ್ತಾ ಇರ್ತೀವಿ. ಸೈಲೇಜ್ ಪ್ರಿಪೇರ್ ಆಗಂಟು ಹಸಿಮೇವೇನೆ. ಆಮೇಲೆ ಸೈಲೇಜ್ ಪ್ರಿಪೇರ್ ಆದ್ಮೇಲೆ ಇದ್ ಮಾಡ್ಕೊಂತೀವಿ. ಸೈಲೇಜ್ ಅಂದ್ರೆ ಜಾಸ್ತಿ ಬಳಸೋದೇ ಸೈಲೇಜ್. ಎಷ್ಟು ಮಾಡ್ತೀರಾ ಸರ್ ಸೈಲೇಜ್ ನೀವು? ಸರ್ ನಾವು ಇವಾಗ 15 ಟನ್ ಮಾಡ್ಕೊಂತೀವಿ ಒಂದ ವಾರಕ್ಕೆ. 5ರಿಂದ 7 ದಿನಕ್ಕೆ 15 ಟನ್ ಮಾಡ್ತೀವಿ. ನಮ್ಗೆ 2 ದಿನಕ್ಕೆ 1 ಟನ್ ಮೇವು ಬೇಕೇ ಬೇಕು, ಎಲ್ಲ ಹಸುಗಳಿಂದ ಎಲ್ಲ ಸೇರಿ. ಹಂಗಾಗಿ ಒಂದು ಬ್ಯಾಗ್ಗೆ ಫಸ್ಟ್ ಹೊಸ ಬ್ಯಾಗ್ ತಂದಾಗ ಒಂದ್ 800ರಿಂದ 900 kg ಹಿಡಿಯುತ್ತೆ ಅಷ್ಟೇ. ಎಕ್ಸ್ಪೆಂಡ್ ಆಗಲ್ಲ ಬೇಗ ಅವಾಗ. ತುಂಡಿ ಒಂದ್ 2ನೇ ಸಲ 3ನೇ ಸಲಕ್ಕೆ 1200-1300 kg ಹಿಡಿಯುತ್ತೆ. ಹಂಗಾಗಿ ನಮ್ಗೆ ಯೂಸ್ ಆಗುತ್ತೆ ಸರ್. ಬ್ಯಾಗಲ್ಲೇ ಮಾಡ್ತೀವಿ, DSP ಅಂತ ಬ್ಯಾಗು. ಅದಕ್ಕೆ ಮಾಡಿ ಕರೆಕ್ಟ್ ಆಗಿ 42ರಿಂದ 45 ದಿನಕ್ಕೆ ಓಪನ್ ಮಾಡ್ತೀವಿ ಸೈಲೇಜ್ ನ ನಾವು. ಅಷ್ಟ್ರೊಳಗಡೆ ಓಪನ್ ಮಾಡಿದ್ರೆ ಏನು ಇಲ್ಲ, ಅಂದ್ರೆ ಅಷ್ಟು ಕ್ವಾಲಿಟಿ ಇರಲ್ಲ ಮೇವು. ಮಾಮೂಲಿ ನಾವೀಗ ನಾರ್ಮಲ್ ಆಗಿ ಹಸಿ ಮೇವು ಯಾವ ತರ ಹಾಕ್ತಿವಿ ಆ ತರ ಬಂದ್ಬಿಡುತ್ತೆ ಅದಷ್ಟೇ. ಈಗ ಸೈಲೇಜ್ ಮಾಡಕ್ಕೆ ನಾವು ಉಪ್ಪು 1 kg ಹಾಕಂತೀವಿ, ಬೆಲ್ಲ 3 kg ಹಾಕ್ತಿವಿ. ನಮಗೂ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಸೈಲೇಜ್ ಯಾವ ತರ ಮಾಡೋದು ಏನು ಅಂತ. 5 kg ಬೆಲ್ಲ ಹಾಕೋದು, 2 kg ಉಪ್ಪು ಹಾಕೋದು ಮಾಡೋದು. ಮಾಡ್ಬಿಟ್ಟು ಒಂದ್ 5 ಟನ್ ಮಾಡಿದ್ದು. 5 ಟನ್ ಮಾಡಿ ಹಸುಗಳು ನೀರ್ ಕುಡಿಯೋವು ಜಾಸ್ತಿ, ಹೆವಿ ನೀರ್ ಕುಡಿಯೋವು, ಮತ್ತೆ ವೀಕ್ ಆಗ್ಬಿಟ್ಟು ಉಪ್ಪು ಬೆಲ್ಲ ಎಲ್ಲ ಜಾಸ್ತಿ ಆಗಿ ಆಮೇಲೆ ಮೇವು ಸ್ಮೆಲ್ ಬರೋಕ್ ಆಗೋದು, ಒಂಥರ ಕೊಳ್ತಿರೋ ಸ್ಮೆಲ್ ಬರೋದು, ಮತ್ತೆ ಬೇಗ ಹಾಳಾಗ್ಬಿಡೋದು ಮೇವು ಬೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ. ಆಮೇಲೆ ಬೆಲ್ಲ ಪ್ರಮಾಣ ಮತ್ತೆ ಉಪ್ಪಿನ ಪ್ರಮಾಣ ಕಮ್ಮಿ ಮಾಡೋದು. ಉಪ್ಪನ್ನ 1 kg ಹಾಕೊಂತೀವಿ, 1ರಿಂದ 1.5 kg. ಬೆಲ್ಲನ 3 kg ಹಾಕೊಂತೀವಿ. 15 ಲೀಟರ್ ನೀರ್ಗೆ ಫುಲ್ ಕರಗಿಸ್ಕೊಂಡು ಲೇಯರ್ ಬೈ ಲೇಯರ್ ಹಾಕೊಂಡ್ ತುಂಡ್ಕೊಂಡು ನೀರ್ ತಕ್ಲಸ್ಕೊಂಡ್ ತುಂಡ್ಕೊಂತೀವಿ. ಆಮೇಲೆ ಮೇಲೆ ಕವರ್ ಕೊಟ್ಟಿರ್ತಾರೆ, ಚೀಲದೊಳಗಡೆ ಕವರ್ ಇರುತ್ತೆ. ನೀಟಾಗಿ ಏರೆಲ್ಲ ಔಟ್ ಮಾಡ್ಬಿಟ್ಟು ಕಟ್ಬಿಟ್ಟು ಮೇಲ್ಗಡೆ ಕಲ್ಲು ಇಲ್ಲ ಏನಾದ್ರೂ ಭಾರವಾಗಿರೋ ವಸ್ತು ಮಾಡಬಿಟ್ರೆ ಏನಾಗಲ್ಲ ಸರ್. ಇವಾಗ ಏನಂದ್ರೆ ಕೆಲವರು ಇವಾಗ ನಮ್ಮೂರಲ್ಲಿ ಆಗಿರ್ಬೋದು, ಸೊ ಅವ್ರು ಹೋಗ್ತಾರೆ ಒಂದ್ 70,000-80,000 ಕೊಟ್ಟು ಹಸು ತರ್ತಾರೆ. ಸೊ ಅವ್ರಿಗೆ ಏನಂದ್ರೆ ಅಲ್ಲಿ ಮೇವು ಮೇಯ್ತಾ ಇರುತ್ತೆ, ಹಾಲು ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಮೇವು ಮೇಯಲ್ಲ, ಹಾಲು ಕೊಡಲ್ಲ. ಸರಿ, ಇವಾಗ ನಾವು ಹೊರಗಡೆ ತಂದು ಅಂದ್ರು, ಈಗ ಬೇರೆಯವರೇ ಆಗ್ಲಿ ನಾನೇ ಆಗ್ಲಿ ಹೊರಗಡೆ ತಂದ್ರೆ ಆ ವೆದರ್ಗೂ ಈಗ ಅವ್ರ ಮನೆ ಕೊಡ್ತಿದ್ ಪ್ರೀತಿಗೂ ನಮ್ಮ ಮನೆ ಕೊಡೋ ಪ್ರೀತಿಗೂ ಬೇರೆ ಇರುತ್ತೆ ಸರ್. ಮಕ್ಳನ್ನೇ ನೋಡಿ, ಈಗ ಒಂದ್ ಮನೆಯಿಂದ ಒಂದ್ ಮನೆ ಕರ್ಕೊಂಡೋದ್ರೆ ಅಷ್ಟು ಬೇಗ ಒಪ್ಕೊಳ್ಳಲ್ಲ ಯಾರನ್ನು. ಅದೇ ತರ ಹಸುಗಳನ್ನು ಮಲ್ಕೊಳ್ಳಲ್ಲ, ನಿಂತಂಗೆ ನಿಂತಿರುತ್ತೆ, ಮತ್ತೆ ತಿಂಡಿ ತಿನ್ನಲ್ಲ, ಮೇವ್ ತಿನ್ನಲ್ಲ, ಆಮೇಲೆ ಫೀವರ್ ಬಂದ್ಬಿಡುತ್ತೆ ಆ ಟೈಮಲ್ಲಿ. ಹೊಸ್ದಾಗ ಹಸು ತರ್ತೀವಿ ಅಂದ್ರೆ ಎಷ್ಟು ಹಸು ಇದ್ರು ಅಷ್ಟೇ, ನಾವ್ ಎಷ್ಟೇ ಅನುಭವ ಮಾಡಿದೀವಿ ಅಂದ್ರು ಈಗ ಹೊಸ್ದಾಗ ಹಸು ತಂದ್ರೆ ಮೇನ್ ಪ್ರಾಬ್ಲಮ್ ಅದು ಬರೋದು. ಮೇವು ತಿನ್ನಲ್ಲ, ತಿಂಡಿ ತಿನ್ನಲ್ಲ. ಮಾಮೂಲಿ ಈಗ ನಮ್ಮ ಹಸುಗಳ ಜೊತೆ ಬೆರೆತ್ಕೊಳ್ಳೋಕೆ ಅದಕ್ಕೆ 10 ಹಸುಗಳ ಜೊತೆ ಇದ್ದು ಮತ್ತೆ 10 ಹಸು ನೋಡ್ಲಿಕ್ಕೆ ನಾವು ತಂದ್ಬಿಟ್ರು ನಮ್ಮ ಹಸುಗಳ ಜೊತೆ ಬೆರೆತ್ಕೊಳ್ಳೋಕೆ ಅದಕ್ಕೆ ಒಂದ್ 4ರಿಂದ 5 ದಿನ ಬೇಕೇ ಬೇಕು. ಇವಾಗ ಅತಿಯಾದ ಬಿಸಿಲು ಇರಬಾರ್ದು ಅಂತ ಹೇಳ್ತೀರಾ? ಅಥವಾ ಇವಾಗ ಪಕ್ಕ ಮೇಂಟೈನ್ ಮಾಡ್ಲೇಬೇಕು ಅಂದ್ರೆ ನೀವು ಎಷ್ಟೇ ದನ ಸಾಕಿದ್ರು ಮೇನ್ ಬರೋದು ಅತಿ ಹೆಚ್ಚು ಒಂದೇ ಜಾಗದಲ್ಲಿ ಇರಬಾರ್ದು. ದನ ಮಣ್ಣೆಲ್ದಲ್ಲಿ ಜಾಸ್ತಿ ಹೊತ್ತಿರ್ಬೇಕು. ಮಣ್ಣೆಲ್ದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡುತ್ತೋ ಹಸುಗಳು ಅಷ್ಟೂನು ಹಾಲ್ ಜಾಸ್ತಿ ಕೊಡುತ್ತೆ. ಅವಕ್ಕೆ ಏನೋ ಒಂಥರ ಖುಷಿ ಮಣ್ಣ ನೆಲದ ಮೇಲೆ ಇದ್ರೆ. ಈ ಗಾರೆ ನೆಲದ ಮೇಲೆ ತಂದು ಕಟ್ಟಾಕ್ತಿವಿ, ಮ್ಯಾಟ್ ಇರುತ್ತೆ, ಏನೇ ಸ್ಪೆಷಾಲಿಟಿ ಇರೋನು ಮಣ್ಣೆಲ್ದಲ್ಲಿ ಇದ್ದಂಗ ಆಗಲ್ಲ ಅದಕ್ಕೆ. ಆಮೇಲೆ ಮಣ್ಣೆಲ್ದಲ್ಲಿ ಇದ್ರೆ ರೋಗ ನಿರೋಧಕ ಜಾಸ್ತಿ, ಹಸುಗಳಿಗೆ ಜಾಸ್ತಿ ಕಾಯಿಲೆ ಬರಲ್ಲ ಅಷ್ಟೇನು. ಆಮೇಲೆ ಕೊಳೆ ಮಾಡ್ಕೊಳ್ಳಲ್ಲ, ಮೇನ್ ರೀಸನ್ ಅದು. ನಾವು ಫಸ್ಟ್ ಹೊರಗಡೆ ಕಟ್ಟಾಕ್ತಿದ್ದೋ, ಇವಾಗ 1 ತಿಂಗಳಿಂದ ಸೋನೆ ಅನ್ಬಿಟ್ಟು ಒಳಗಡೆ ಕಟ್ಟಾಕ್ತೋ. ವಾರಕ್ಕೆ 2 ಸಲ ತೊಳಿತಿದ್ದೋ. ಅವಾಗ 15 ದಿನಕ್ಕೆ ತಿಂಗಳಿಗೆ ಒಂದೊಂದ್ಸಲ ತೊಳಿತಿದ್ದೋ ನಾವು. ಹೊರಗಡೆ ಇದ್ರೆ ಜಾಸ್ತಿ ಇದ್ ಮಾಡ್ಕೊಳ್ಳಲ್ಲ, ಕಲೆ ಮಾಡ್ಕೊಳ್ಳಲ್ಲ, ತೆಪ್ಪೆ ಮೇಲೆ ಮಾಡ್ಕೊಳ್ಳಲ್ಲ, ಗಂಡವು ಈ ಗಂಡ ಅದ್ರ ಮೇಲೆ ಮಾಡ್ಕೊಳ್ಳಲ್ಲ, ಆತರ. ಸರ್ ಅತಿ ಬಿಸಿಲಾದ್ರೂ ಅತಿ ಬಿಸಿಲಾದ್ರೆ ಜಾಸ್ತಿ ಫೀವರ್ ಬಂದ್ಬಿಡುತ್ತೆ. ಬಿಸಿಲಲ್ಲಿ ಇರ್ಬೇಕು, ಬಿಸಿಲಲ್ಲಿ ಒಂದ 8ರಿಂದ 9 ಗಂಟೆ ಗಂಟ ಬರೋ ಬಿಸಿಲಲ್ಲಿ ಇದ್ರೆ ಏನೂ ಆಗಲ್ಲ. ಇನ್ ಸಂಜೆ ಒಂದ 4:30-5 ಗಂಟೆ ಬಿಸಿಲಲ್ಲಿ ಇದ್ರೆ ಏನೂ ಆಗಲ್ಲ. ಈ ಮಧ್ಯೆ ಅಂತರದ ಜಾಸ್ತಿ ಬಿಸಿಲಿದ್ರೆ ಜ್ವರ ಬರುತ್ತೆ. ಕಟ್ಟಾಕ್ಬಿಟ್ಟು ಹಸು ಮೇವೈತೆ ಅಂತ ಮೇಯರ್ ಕಟ್ಟಾಕ್ಬೋದು. ಬಟ್ ನಮ್ಮ ಮೇದ್ರೂ ಹಸುಗಳು ಇದಾಗಲ್ಲ, ಆರೋಗ್ಯ ತಗೊಳಲ್ಲ, ಮತ್ತೆ ಹಾಲು ಕೊಡಲ್ಲ, ಆಮೇಲೆ ಜ್ವರ ಬರುತ್ತೆ ಬಿಸಿಲಿಗೆ. ಈಗ ನಾವ್ ಇಲ್ಲಿ ಕಟ್ಟಾಕ್ಬಿಟ್ಟು ಗೊಂತಲ್ ಮೇವ್ ಆಗ್ತಾ ಇದೀವಿ, ಇಲ್ಲಿಂದ ತಗೊಂಡೋಗಿ ಇದ್ ಮಾಡಿದ್ರೆ ಜ್ವರ ಬರುತ್ತೆ ಪಕ್ಕ. ಈಗ ಹೊಲ್ದತ್ರ ಬಿಟ್ ಮೇಸಿರೋದಕ್ಕೂ ಕಟಾಕ್ ಮೇಸೋದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಹೊಲ್ದತ್ರ ಬಿಟ್ ಮೇಸೋದು ಅಲ್ಲಿ ವೆದರ್ಗೆ ಸೂಟ್ ಆಗಿ ಹಾಲು ಕೊಡ್ತಿರತ್ತೆ. ಅಲ್ಲಿಂದ ತಂದು ನಾವು ಕಟಾಕ್ ಮೇಸಿದ್ರೆ ನಮ್ಮ ಹತ್ರ ಬಂದು ನಾವು ಮೇಸೋದಕ್ಕೂ ಇರ್ತದೆ.
1 ರಿಂದ 2 ಲೀಟರ್ ಹಾಲು ಜಾಸ್ತಿ ಕೊಡೋದು. ಕಟಾಕ್ ಮೇಯಿಸ್ತೀವಿ ಅಂತ ಏನಿಲ್ಲ, ಕಟಾಕ್ ಮೇಯಿಸಿದ್ರು ಒಳ್ಳೇದು, ಬಿಟ್ಟು ಮೇಯಿಸಿದ್ರು ಒಳ್ಳೇದು, ಆದ್ರೆ ಜಾಸ್ತಿ ಬಿಸಿಲಿರ್ಬಾರ್ದು ಅಷ್ಟೇ ಹಸುಗಳಿಗೆ. ಇವಾಗ ಹಾಲು ಕೊಡೋ ಹಸುಗಳಿಗೆ ಬೇರೆ, ಗಬ್ಬದ ಹಸುಗಳಿಗೆ ಬೇರೆ ಹಾಕ್ತಿವಿ. ಹಾಲು ಕೊಡೋ ಹಸುಗಳಿಗೆ 3-4 ತರ ಹಾಕ್ತಾ ಇದೀನಿ. ಸೊ ಬೇರೆ ಬೇರೆ ತರ ಕೊಡ್ತೀರಾ? ಬೇರೆ ಬೇರೆ ತರ ಕೊಡ್ತೀನಿ. ಗಬ್ಬದ ಹಸುಗಳಿಗೆ 5-6 ತರ ಕೊಡ್ತಾ ಇದೀವಿ. ಇದು ಫೀಡ್ ಅಂತ, ಇದು ಜೋಳದ ನುಚ್ಚು ಮತ್ತೆ ಫೀಡು, ಚಿನ್ನಿ, ಹಿಂಡಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಗಣೇಶ ಚಿನ್ನಿ ಅಂತ. ಇದು ರವೆ ಬೂಸ ಗಬ್ಬದ ಹಸುಗಳಿಗೆ ಮತ್ತೆ ಹಾಲು ಕೊಡೋಕೆ ಹಾಕ್ತಾ ಇದೀನಿ. ಇದು ಗೋಧಿ ಬೂಸ. ಸೊ ಇದು ಯಾವ ಒಟ್ಟೊಟ್ಟಂಗಿರುತ್ತೆ. ಇದನ್ನ ಗಬ್ಬದ ಹಸುಗಳಿಗೆ ಮತ್ತೆ ಕರಾಕಿ 9 ದಿನ ತನಕ ಯೂಸ್ ಮಾಡ್ತೀವಿ. ಇದು ಮತ್ತೆ ರವೆ ಬೂಸನ. ಇದು ಫೀಡು, ಗೋದ್ರೇಜ್ ಸಮೃದ್ಧಿ ಫೀಡ್ ಅಂತ. ಇವಾಗ ಟೆಸ್ಟ್ ಮಾಡಕ್ಕೆ ಅಂತ ಕೊಟ್ಟಿದ್ದಾರೆ. ಇದನ್ನ ಹಾಲು ಕೊಡ್ತಾ ಇರೋ ಹಸುಗಳಿಗೆ ಹಾಕ್ತಾ ಇದೀನಿ. ಇದು ಕಡಲೆ ಒಟ್ಟು ಅಂತ, ಕಡಲೆ ಸಿಪ್ಪೆ. ಇದು ಬರೀ ಸಿಪ್ಪೆನೆ. ಇದ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಇದ್ರಲ್ಲಿ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಸುಣ್ಣ ಆಡ್ ಮಾಡ್ತೀವಿ, ಸುಣ್ಣದ ನೀರ್ನ. ತಿಂಡಿ ಜೊತೆಗೆ ಸ್ವಲ್ಪ ಸುಣ್ಣದ ನೀರು ಆಡ್. ಸುಣ್ಣದ ನೀರು ಹಾಕೋದ್ರಿಂದ ಕರಳಿಗೆ ಏನಾಗಲ್ವಾ ಸರ್? ಕರಳಿಗೆ ಏನಾಗಲ್ಲ ಅಂದ್ರೆ ಸುಣ್ಣ ಏನ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇರಲ್ಲ, ಕ್ಯಾಲ್ಸಿಯಂ ಅಂಶ ಇರೋತ್ತಲ್ಲ ಅಂದ್ಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಾಕ್ತಿವಿ. ಇದು ಕಡಲೆಕಾಯಿ ಹಿಂಡಿ. ಗಬ್ಬದ ಹಸುಗಳಿಗೆ 3 ಟೈಮ್ ಕೊಡ್ತೀವಿ, ನೆನೆ ಹಾಕ್ಬಿಟ್ಟು. ನೆನೆ ಹಾಕ್ಬಿಟ್ಟು ಕೊಡ್ತೀವಿ. ಹಾಲು ಕೊಡೋ ಹಸುಗಳಿಗೆ 2 ಟೈಮ್ ಕೊಡ್ತೀವಿ, ಬೆಳಿಗ್ಗೆ ಸಂಜೆ. ಹಸುಗಳಿಗೆ 2 ಕೆಜಿ ಫೀಡು, 2 ಕೆಜಿ ಚಿನ್ನಿ, 1 ಸೇರ್ ರವೆ ಬೂಸ ಹಾಕ್ತಿವಿ. ಮಧ್ಯಾಹ್ನ ಟೈಮು 1 ಫೀಡು 1 ಚಿನ್ನಿ ಕೊಡ್ತೀವಿ ಹಾಲು ಕೊಡೋ ಹಸುಗಳಿಗೆ. ಇನ್ನ ಸಂಜೆ 5-5 ಕೆಜಿ ಹಾಕ್ತೀವಿ. ಇದ್ರ ಹೆಸರು ಭೀಮಾ ಅಂತ. ನಮ್ಮ ಮನೇಲಿ ಹುಟ್ಟಿದ್ದೇನೆ. ಇದ್ರ ಅಮ್ಮ ಬಂದು 21 ರಿಂದ 23 ಲೀಟರ್ ತನಕ ಹಾಲು ಕೊಡುತ್ತೆ. ಓರ್ಗರೋನ ಆಗ್ತೈತಲ್ಲ ಅಂದ್ಬಿಟ್ಟು ಸುಮ್ನೆ ಸಾಕ್ತು. ಬೆಳೆದ ಮೇಲೆ ಕೇಳಿದ್ರು, ನಾವು ಕೊಡ್ಬೇಕಲ್ಲ ಇನ್ನ ಅಂದ್ಬಿಟ್ಟು ಸುಮ್ನೆ ಮಾಡ್ಕೊಂಡು ಇವಾಗ ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಆಗ್ತಿದೆ ಸರ್. ಒಂದ್ ಹಸುಗೆ 300 ರೂಪಾಯಿ ಚಾರ್ಜ್ ಮಾಡ್ತೀವಿ. 2 ತಿಂಗಳು ಫ್ರೀ ಇರುತ್ತೆ. ಏನಾದ್ರು ಮತ್ತೆ ರಿಪೀಟ್ ಬಂದ್ರೆ 2 ತಿಂಗಳ ತನಕ ಫ್ರೀ ಬಿಡ್ತೀವಿ, ಮತ್ತೆ ಏನು ಚಾರ್ಜ್ ಮಾಡಲ್ಲ. ಈಗ 2 ಅಲ್ಲಲ್ಲಿದೆ. ಈಗ 2 ಅಲ್ಲಿಗೆ ಬಿದ್ದಿದೆ. 2 ಅಲ್ಲಿಗೆ ಬಿದ್ದು ಅಲ್ಲಿ ತಿರ್ಗಿತ್ತು. 2 ವರ್ಷದ ಮೇಲೆ 3 ತಿಂಗಳು. ಸೊ 2 ವರ್ಷದ ಮೇಲೆ 3 ತಿಂಗಳು. 2 ವರ್ಷದ ಮೇಲೆ 3 ತಿಂಗಳು. 2 ವರ್ಷಕ್ಕೆ ಬರ್ತಡೇ ಮಾಡಿದ್ದು ಸರ್ ಇದು. ಬರ್ತಡೇ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ದು. 20 ಕಿಲೋಮೀಟರ್ ಸರೌಂಡಿಂಗ್ ಹಳ್ಳಿಯವರೆಲ್ಲ ಬರ್ತಾರೆ ಸರ್ ಬ್ರೀಡಿಂಗ್. ಆಮೇಲೆ ಮೇನ್ ಬಂದು ಇದಕ್ಕೆ ಯಾರೇ ಸಾಕ್ಲಿ ಏನೇ ಮಾಡ್ಲಿ, ಒಂದ್ ಹಸುಗ್ ಬಿಟ್ಟಿದೀವಿ ಅಂದ್ರೆ ಈಗ ಹಸುಗೆ ಕಾಯಿಲೆ ಏನಿರುತ್ತೆ ಅಂತ ನಮಗ್ ಗೊತ್ತಿರಲ್ಲ, ಬೇರೆಯವ್ರ ಹಸುಗೆ. ಈಗ ನನ್ನ ಹತ್ರ ಹಸುಗಳಿದೆ, ನನಗ್ ಗೊತ್ತಿರತ್ತೆ ಯಾವ ತರ ಕಾಯಿಲೆ ಇದೆ ಏನು ಅಂತ. ಈಗ ಬೇರೆ ಕಡೆಯಿಂದ ಹಸುಗಳು ಇಟ್ಕೊ ಬರ್ತಾರೆ ಬ್ರೀಡಿಂಗ್ ಅಂತ. ಆ ಹಸುಗೆ ಏನ್ ಕಾಯಿಲೆ ಇರುತ್ತೆ ಅಂತ ನನಗ್ ಗೊತ್ತಿಲ್ಲ. ಈಗ ಗಂಟು ರೋಗ ಇರ್ಬೋದು, ಇಲ್ಲ ಕಾಲ್ಬೈ ಜ್ವರ ಬಂದಿರ್ಬೋದು, ಇಲ್ಲ ನಾರ್ಮಲ್ ಫೀವರೇ ಬಂದಿರ್ಬೋದು. ಅದರಿಂದ ಇದಕ್ಕೆ ಬ್ರೀಡಿಂಗ್ಗೆ ಕ್ರಾಸ್ ಮಾಡಿಸಿದಾಗ ಇದ್ರ ಮುಖಾಂತರ ಬೇರೆ ಹಸುಗೆ ಹೋಗ್ಬೋದು, ಇಲ್ಲ ಇದಕ್ಕೆ ಬರ್ಬೋದು. ಇದ್ರ ಮುಖಾಂತರ ಇನ್ನೊಂದು ಹಸುಗ್ ಬಿಟ್ಟಾಗ ಆ ಹಸುಗೆ ಹೋಗ್ಬೋದು. ಅದಕ್ಕೆ ನಾವು ಆಂಟಿಬಯೋಟಿಕ್ ಹಾಕ್ಬಿಡ್ತೀನಿ ಸರ್. ವಾರಕ್ಕೆ 2 ಸಲ ಆಂಟಿಬಯೋಟಿಕ್ ಹಾಕ್ತೀನಿ. ಸೊ ಇದಕ್ಕೆ ಆಂಟಿಬಯೋಟಿಕ್ ಯೂಸ್ ಮಾಡ್ತೀನಿ ಸರ್. ಇವಾಗ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಸರ್. ಸೆಮೆನ್ ಕೊಡೋರ್ಗೆ ನಾವೇ ಫೋನ್ ಮಾಡ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಸೆಮೆನ್ ಹಾಕಿಸ್ತೀವಿ. 2 ರಿಂದ 3 ದಿನ ಬಿಡಲ್ಲ ಹಸುನ ಮೇಲೆ. ಕ್ರಾಸಿಂಗ್ ಮಾಡಿಸಲ್ಲ ನಾವು, ಹೇಳ್ಬಿಡುತ್ತೆ. ಈಗ ಅಟ್ಕೊಂಡು ಹೋದೆ ಇಂಥರ ಕ್ರಾಸಿಂಗ್ ಮಾಡಿಸ್ತಾವ ಊರಿಗೆ, ಹಿಂಗಾಗ್ಬಿಡ್ತು, ಹೊಸ ವೀಕ್ ಆಗ್ಬಿಡ್ತು ಅಂತ ಇನ್ನೊಬ್ರ ತಕ್ಕ ಹೇಳಿದ್ರೆ ಅವನ ತಕ್ಕ ಏನೋದ್ಯಾ ಬಾರೋ ಅಂತಾರೆ ಇನ್ನೊಂದ್ಸಲ. ಆ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವೇ ಹೇಳ್ಬಿಡ್ತೀವಿ. ಇಲ್ಲ ಅಂದರೆ ಅಣ್ಣ ಹಿಂಗೆ ಆಯ್ತೆ, ಹಿಂಗೆ ಇದ್ರೆ ಕ್ರಾಸಿಂಗ್ ಮಾಡಿಸು ಅಂದ್ರೆ ಮಾಡಿಸ್ತೀವಿ ಅಂದಾಗ ಅವ್ರು ಏನಾದರೂ ಒಪ್ಕೊಂಡ್ರೆ ಹಸುಗೆ ಇದಕ್ಕೆ 2ಕ್ಕೂ ಮೆಡಿಸನ್ ಮಾಡಿಬಿಟ್ಟು ಕ್ರಾಸಿಂಗ್ ಮಾಡಿಸ್ತೀವಿ ಸರ್. ಈಗ ಪ್ರೆಸೆಂಟು ಸೆಮೆನ್ ಹಾಕಿಸುವಾಗ ನಿಂತಿರಲ್ಲ, ಅದಕ್ಕೂ ಮೆಡಿಸನ್ ಮಾಡ್ಬಿಟ್ಟು ಕ್ರಾಸಿಂಗ್ ಮಾಡಿಸ್ತೀವಿ ನಾವು. ಸರ್ ಮೇವೆಲ್ಲ ಯಾವ ರೀತಿ ಕೊಡ್ತೀರಾ ಸರ್? ಸರ್ ಇದಕ್ಕೆ ಮೇವು ಮಾಮೂಲಿ ಹಸುಗೊಳಗೆ ಹಾಕೋ ಮೇವನೇ ಹಾಕ್ತಿವಿ 2 ಟೈಮು. ಇನ್ನ ಮೊಟ್ಟೆ ಕೊಡ್ತೀವಿ ಸರ್. ಮೊಟ್ಟೆ ಕೊಡ್ತಿದ್ದೋ 3 ತಿಂಗಳಾಯ್ತು ನಿಲ್ಸ್ಬಿಟ್ಟು. ಹೆವಿ ಸೈಜ್ ಬಂದ್ಬಿಟ್ಟಿದ, ಸಖತ್ ತೂಕ ಆಗ್ಬಿಟ್ಟಿದ. ದನ ನಿಂತ್ಕೊಳ್ತಿರ್ಲಿಲ್ಲ. ಸಡನ್ ಆಗಿ ಸೊಂಟ ಕೂನ ಮಾಡ್ಬಿಡೋದು, ಕ್ರಾಸಿಂಗ್ ಮಾಡಿಸುವಾಗ ಆ ತರ ಮಾಡ್ಬಿಡೋದು. ಇವಾಗ ಮೊಟ್ಟೆ ಕೊಡ್ತಾ ಇಲ್ಲ, ಬರೀ ತಿಂಡಿ ಮೇವು 2ರಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಇದು ನಮ್ ಭೀಮಾ ತಾಯಿ, ನಮ್ಮನೇಲೆ ಹುಟ್ಟಿದೆ. ಇದನ್ನು ಇದು ಹಾಲು ಅಷ್ಟು ಕೊಡೋತಲ್ಲ ಅಂದ್ಬಿಟ್ಟು ಓರಿ ಮಾಡಿಕೊಂಡಿದ್ದು. ಇವಾಗ ಪ್ರೆಸೆಂಟ್ ಕ್ರಾಸಿಂಗ್ ಮಾಡ್ಸಕ್ ಬಂದವ್ರು ಬೇಕಾದ್ರೆ ಹಸುನ ಚೆಕ್ ಮಾಡ್ಕೊಬಹುದು ಸರ್. ಬೇಕಾದ್ರೆ ನಮ್ ಇದು ಹೇಗಿದೆಯೋ ಸೇಮ್ ನಮ್ ಭೀಮಾನು ಸೇಮ್ ಡಿಟೋ ಹಿಂಗೆ ಇದೆ ಸರ್. ಅಕ್ಕಪಕ್ಕ ನಿಲ್ಸಿದ್ರೆ ಒಂದೇ ತರ ಕಾಣುತ್ತೆ ಸರ್. ಇದು ಒಂದ್ ಟೈಮ್ಗೆ 21 ರಿಂದ 23 ಲೀಟರ್ ಗಂಟ ಕೊಡ್ತಾ ಇತ್ತು. ಆ ಉದ್ದೇಶಕ್ಕೆ ನೋಡೋಣ ಒಳ್ಳೆ ಕರು ಬಿದ್ರೆ ಇನ್ನೂ ಮಿಲ್ಕ್ ಇಲ್ಡ್ ಜಾಸ್ತಿ ಆಗುತ್ತಲ್ಲ, ಹೆಣ್ಕರುಗಳನ್ನ ಸಾಕ್ಬೋದಲ್ಲ ಅನ್ಬಿಟ್ಟು ನಮ್ದೇ ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದಲ್ಲ ಅನ್ಬಿಟ್ಟು ಓರಿ ಸಾಕ್ತೆ ಸರ್. ಆ ಉದ್ದೇಶಕ್ಕೆ ಅನ್ಬಿಟ್ಟು ಓರಿ ಸಾಕಿ ಇವಾಗ ಅಕ್ಕಪಕ್ಕ ಹಳ್ಳಿ ಅವರೆಲ್ಲ ಬಂದು ಕ್ರಾಸಿಂಗ್ ಮಾಡಿಸ್ಕೊತಾ ಇದ್ದಾರೆ. ಒಳ್ಳೆ ಇದಿದೆ, ರೆಸ್ಪಾನ್ಸ್ ಇದೆ ಸರ್.
ನಾವು ನಮ್ ಭೀಮಂಗೆ ಓರಿ ಹಾಕಿದ್ದು ಹೆಣ್ಗರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಇವಾಗ ಒಂದ್ 19 ಲೀಟರ್ ಹಾಲು ಕೊಡ್ತಾ ಇತ್ತು ನಮ್ಮ ಹತ್ರ. 2ನೇ ಸುಲಿದು ಕ್ರಾಸಿಂಗ್ ಮಾಡಿಸಿ ಹೆಣ್ಗರು ಹಾಕಿದ್ರೆ ಜಾಸ್ತಿ ಕೀಳ್ ಬರುತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಫಸ್ಟ್ ಕ್ರಾಸಿಂಗ್ ಮಾಡಿಸಿದ್ದು. ಓರ್ಗರು ಹುಟ್ಟಿತ್ತು 46 kg ಏನೋ ಕರು ಇತ್ತು ಸರ್. ಹುಟ್ಟಿದ 1.5 ಗಂಟೆ 2 ಗಂಟೆ ಟೈಮ್ಗೆ ತೂಕ ಹಾಕಿದ್ದು ಎಷ್ಟು ವೇಟ್ ಬರುತ್ತೆ ಅಂತ 46 kg ಏನೋ ಇತ್ತು. ಮೆಡಿಸನ್ ಎಲ್ಲ ನಾನ್ ಮಾಡ್ಕೊತೀನಿ. ಇವಾಗ ಫೀವರ್ ಬಂದ್ರೆ ಈ ಪ್ರೆಸೆಂಟ್ ಆಗಿ ಕರು ಹಾಕಿದ್ದು ಎಳ್ಳಿಲ್ಲ ಅಂದ್ರೆ ಮೇಲಕ್ಕೆ ಕ್ಯಾಲ್ಸಿಯಂ ಹಾಕೋದು ಮತ್ತೆ ಉಚ್ಕೊಳ್ಳೋಕೆ ತಕ್ಷಣಕ್ಕೆ ಅಂದ್ರೆ ಡಾಕ್ಟರ್ ಬರಲ್ಲ ಎಮರ್ಜೆನ್ಸಿಗೆ. ಅವ್ರು ಬರೋದಷ್ಟರೊಳಗೆ ಹೆವಿ ಆಗ್ಬಿಡುತ್ತೆ ಏನೇ ಹಂಗಾಗಿ ಸಡನ್ ಆಗಿಲ್ಲ ನೈಟ್ ಟೈಮ್ ಏನಾದ್ರು ಎಮರ್ಜೆನ್ಸಿ ಬೇಕಾದ್ರೆ ಅಂದ್ಬಿಟ್ಟು ನಾನೇ ತಂದು ಮೆಡಿಸಿನ್ ಮಾಡ್ಕೊಡೋದೆಲ್ಲ. ಸೊ ನಿಮ್ಗೆ ಜ್ವರ ಬಂದು ಯಾವ ತರ ಅಂದ್ರೆ ಮೇವು ತಿಂದಿಲ್ಲ ಅಂದ ತಕ್ಷಣ ನೀವು ಟೆಂಪರೇಚರ್ ಚೆಕ್ ಮಾಡ್ತೀರಾ? ಮೇವು ತಿಂದಿಲ್ಲ ಅಂದ್ರೆ ಟೆಂಪರೇಚರ್ ಚೆಕ್ ಮಾಡ್ತೀವಿ. ಮತ್ತೆ ಮಂಕಾಗಿದ್ರೆ ತಕ್ಷಣ ಟೆಂಪರೇಚರ್ ಚೆಕ್ ಮಾಡ್ಬಿಟ್ಟು ಮೆಡಿಸಿನ್ ಮಾಡ್ಕೊಂತೀನಿ. ಮತ್ತೆ ಹುಚ್ಚಿದ್ರೆ ಇಲ್ಲ ವೀಕ್ ಆಗಿದ್ರೆ ಅವಕ್ಕೆಲ್ಲ ಮೆಡಿಸಿನ್ ನಾನೇ ಮಾಡ್ಕೊಂತೀನಿ. ಸೊ ಸಣ್ಣ ಪುಟ್ಟ ಎಲ್ಲ ನೀವು ತಿಂದೇ ಇರೋದು, ಈ ಜ್ವರ ಇರ್ಲಿ ಇಲ್ದೇನೆ ಹೋಗ್ಲಿ ಮೇವ್ ತಿನ್ನಲ್ಲ ಕೆಲವೊಂದು, ಅವಕ್ಕೆಲ್ಲ ಮಾಡ್ಕೊಂತೀನಿ ನಾನೇ. ಸಣ್ಣ ಇರುತ್ತೆ ಕೆಲವು ಟೈಮ್ ತಿಂಡಿ ತಿಂದಾಗ ಅದಕ್ಕೆಲ್ಲ ಈಗ ಕೆತ್ಲು ಕಲ್ಲಾಗ್ಬಿಡುತ್ತೆ, ಕರಾಗ್ತಾಗ ಗಾಜ್ ತರ ಆಗ್ಬಿಟ್ಟು ಕರ್ಗಲ್ಲ, ಅವಕ್ಕೆಲ್ಲ ನಾನೇ ಮಾಡ್ಕೊಂತೀನಿ. ಇಲ್ಲ ಅಷ್ಟು ಏನವೇ ನಾನ್ ಮಾಡಿರೋ ಮೆಡಿಸನ್ಗೆ ಬೇಗ ಗುಣ ಆಗ್ಲಿಲ್ಲ ಅಂದ್ರೆ ಸರ್ಜನ್ ಇದಾರೆ ಒಬ್ರು ಇಲ್ಲೇ ಇದ್ರು, ಈಗ ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಮೆಡಿಸನ್ ತಿಳ್ಕೊಂತೀನಿ. ಮೆಡಿಸನ್ ತಿಳ್ಕೊಂಡು ಮೆಡಿಕಲ್ ಇಂದ ತಂದು ನಾನೇ ಇಂಜೆಕ್ಷನ್ ಮಾಡ್ಕೊಂತೀನಿ.